2026 100% ಗುರಿ ಸಾಧಿಸಿದ ಬಿಎಲ್ಒಗಳಿಗೆ ಜಿಲ್ಲಾಧಿಕಾರಿ ಪ್ರಭು ಅವರಿಂದ ಗೌರವ ಸನ್ಮಾನ. ಶಿಡ್ಲಘಟ್ಟ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ಮುಂದುವರೆದಿರುವ ಹಿನ್ನೆಲೆಯಲ್ಲಿ 100% ಗುರಿ ಸಾಧಿಸಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ಜಿಲ್ಲೆಯ ಬಿಎಲ್ಒಗಳು ಹಾಗೂ ಮೇಲ್ವಿಚಾರಕರನ್ನು ಶನಿವಾರ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಸುಮಾರು 30 ಜನ ಜಿಲ್ಲೆಯ ಬಿಎಲ್ಒಗಳಿಗೆ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದ ಗಣತಿ ನಮೂನೆ ಸಂಗ್ರಹದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನಕ್ಕೇರಿದ್ದು, ಇದು ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಹಯೋಗಿಗಳ ಸಮರ್ಪಿತ ಶ್ರಮದ ಫಲವಾಗಿದೆ ಅಂತ ಹೇಳಿದರು. ಕೇವಲ 17 ದಿನಗಳಲ್ಲೇ 76.68% ಗಣತಿ ನಮೂನೆಗಳನ್ನು ಸಂಗ್ರಹಿಸುವ ಮೂಲಕ ಜಿಲ್ಲೆ ರಾಜ್ಯದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿದೆ. ಈ ಸಾಧನೆಯ ಹಿಂದೆ ಬಿಎಲ್ಒಗಳು, ಮೇಲ್ವಿಚಾರಕರು, ನೋಡಲ್ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಯ ಅವಿರತ ಪರಿಶ್ರಮ ಅಡಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವು ಕೇವಲ ಸರ್ಕಾರಿ ಕರ್ತವ್ಯ ಅಲ್ಲ, ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸುವ ಮಹತ್ವದ ಜವಾಬ್ದಾರಿಯಾಗಿದೆ. ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಅವರಿಗೆ ಸಮರ್ಪಕ ತರಬೇತಿ ನೀಡಲಾಗಿದೆ. ಸೂಪರ್ವೈಸರ್ಗಳ ಮೇಲುಸ್ತುವಾರಿಯಲ್ಲಿ ಬಿಎಲ್ಒಗಳು ಹಾಗೂ ಇತರ ಸಿಬ್ಬಂದಿ ಅತ್ಯಂತ ಪಾರದರ್ಶಕವಾಗಿ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಒಟ್ಟು 1293 ಮತಗಟ್ಟೆಗಳಿದ್ದು, ಪ್ರತಿಯೊಂದು ಮತಗಟ್ಟೆಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ನಡೆಸಲಾಗಿದೆ. ಆರಂಭದಲ್ಲಿ ಕೆಲವು ಸವಾಲುಗಳಿದ್ದರೂ ಅಧಿಕಾರಿಗಳು ತಂಡವಾಗಿ ಕಾರ್ಯನಿರ್ವಹಿಸಿದ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನಕ್ಕೇರಲು ಸಾಧ್ಯವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗದಂತೆ, ಯಾವುದೇ ವ್ಯಕ್ತಿಗೆ ಅನ್ಯಾಯವಾಗದಂತೆ ನೈಜ ಮಾಹಿತಿಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಲಾಗಿದೆ ಅಂತ ತಿಳಿಸಿದರು. ಬಿಎಲ್ಒಗಳು ಹಾಗೂ ಬಿಎಲ್ಎಗಳ ನಡುವೆ ಉತ್ತಮ ಸಮನ್ವಯ ಸಾಧಿಸಿರುವುದು ಕಾರ್ಯದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ. ಪ್ರತಿಯೊಂದು ಮತಕ್ಕೂ ಸಮಾನ ಮೌಲ್ಯವಿದ್ದು, ಪ್ರತಿಯೊಬ್ಬ ಮತದಾರನ ಹಕ್ಕನ್ನು ಗೌರವಿಸುವುದು ಆಡಳಿತದ ಕರ್ತವ್ಯವಾಗಿದೆ. ಅಧಿಕಾರಿಗಳು ಇದೇ ಬದ್ಧತೆಯೊಂದಿಗೆ ಮುಂದಿನ ಹಂತದ ಕಾರ್ಯವನ್ನು ಯಶಸ್ವಿಯಾಗಿಸಬೇಕು ಅಂತ ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲಿ 100% ಗುರಿ ಸಾಧಿಸಿ ಅತ್ಯುತ್ತಮ ಕಾರ್ಯನಿರ್ವಹಣೆ ತೋರಿದ ಜಿಲ್ಲೆಯ 30 ಬಿಎಲ್ಒಗಳು ಹಾಗೂ ಮೇಲ್ವಿಚಾರಕರಿಗೆ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಸ್ಮರಣಿಕೆ ನೀಡಿ ಗೌರವ ಸನ್ಮಾನ ಮಾಡಿದರು. ಅವರ ಸೇವಾ ಮನೋಭಾವ, ಶಿಸ್ತು ಹಾಗೂ ಕರ್ತವ್ಯ ನಿಷ್ಠೆಯನ್ನು ಶ್ಲಾಘಿಸಿ ಅಭಿನಂದಿಸಿದರು. ಇದಕ್ಕೂ ಮುನ್ನ ಮತದಾರರ ಜಾಗೃತಿ ಜಾಥಾ ನಡೆಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸಿಕೊಳ್ಳುವುದು ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳುವುದು ಹಾಗೂ ಮತದಾನದ ಹಕ್ಕಿನ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಜಾಥಾ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ವೈಭಟ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ತಾಲೂಕು ಮತದಾರರ ನೋಂದಣಾಧಿಕಾರಿ ಅಬೀದ್ ಎಸ್ಎಸ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್, ತಹಶೀಲ್ದಾರ್ ಎನ್ ಗಗನಸಿಂಧು, ಪೌರಾಯುಕ್ತೆ ಜಿ ಅಮೃತಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ಸ್ವಾಮಿ, ಸಿಡಿಪಿಒ ವಿದ್ಯಾವಸ್ತ್ರ, ತಾಲೂಕು ಯೋಜನಾಧಿಕಾರಿ ಅನಿಲ್ ಕುಮಾರ್, ಜಿಲ್ಲಾ ಮಟ್ಟದ ಯೋಜನಾ ನಿರ್ದೇಶಕ ಮಂಜುನಾಥ್, ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಸನ್ನಕುಮಾರ್, ಬಿಆರ್ಪಿ ಕೆ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315 ಮಾಡಬೇಕು. ಅವರ ಮಕ್ಕಳು ಮುಂದಿನ ಜನರೇಷನ್ಗಳಿಗೆ, ಮುಂದಿನ ವಂಶಾವಳಿಗಳಿಗೆ ಭದ್ರತೆಯನ್ನು ಒದಗಿಸಬೇಕು, ಭವಿಷ್ಯವನ್ನು ರೂಪಿಸಬೇಕು, ವಿದ್ಯೆಯನ್ನು ಕೊಡಬೇಕು. ಈ ರೀತಿ ಅನೇಕ ಆಶಯಗಳನ್ನು ಹೊಂದಿ ಅನೇಕ ಇಲಾಖೆಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ನೌಕರರ ಸಂಘದ ಪ್ರತಿನಿಧಿಗಳು ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಈ ಬದ್ಧತೆ, ಈ ಜವಾಬ್ದಾರಿ ನಮ್ಮ ಸೇವೆಯುದ್ದಕ್ಕೂ ಅದಿದ್ದರೆ ಅದು ನಮಗೆ ಅಂತಿಮವಾಗಿ ಒಂದು ಸಾರ್ಥಕದ ಕ್ಷಣವನ್ನು ನಮ್ಮ ವೈಯಕ್ತಿಕವಾಗಿ ನಮ್ಮ ಜೀವನಗಳಲ್ಲಿ ಉಂಟು ಮಾಡುತ್ತೆ. ಈ ಸಂದರ್ಭದಲ್ಲಿ ಒಂದು ಸಕಾರಾತ್ಮಕವಾದ ಹೆಜ್ಜೆಯನ್ನು ಇಟ್ಟರೆ ಅದು 10 ನಾಗರಿಕರಿಗೆ ವರದಾನವಾಗಿ ಅವರ ಸೇವೆಗಳನ್ನು ತಗೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಬಡವರಿಗೆ, ಬಲ್ಲಿದರಿಗೆ, ತಳಮಟ್ಟದ ಸಮುದಾಯಗಳಿಗೆ, ಎಲ್ಲರಿಗೂ ಕೂಡ, ಶೋಷಿತರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಶಕ್ತಿ ಆಗುತ್ತೆ. ಹಾಗಾಗಿ
ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಮುಟ್ಟಿರೋಂಥವ್ರಿಗೆ ಇತರರಿಗೆ ದಾರಿದೀಪ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಅವರನ್ನು ಗೌರವಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಜಿಲ್ಲಾಡಳಿತದಿಂದ ಮಾಡಬೇಕು ಅಂತಕ್ಕಂಥ ವಿಷಯದಲ್ಲಿ ಅಚಲವಾದ ನಂಬಿಕೆಯನ್ನು ಇಟ್ಕೊಂಡಿರೋಂಥವ್ನು ನಾನು. ಹಾಗಾಗಿ ನಮ್ಮ ಕಂದಾಯ ಇಲಾಖೆ ಕಾರ್ಯಕ್ರಮ ಮಾಡಿದ್ವಿ, ಅಲ್ಲೂ ಕೂಡ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರನ್ನೂ ಗೌರವಿಸಿದ್ದೀವಿ. ಈ ರೀತಿ ಆ ಗೌರವಿಸುವ ಸರಣಿ ಮುಂದುವರಿತದೆ. ಸೊ ಅದರ ಭಾಗವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಯಶಸ್ಸಿಗೆ ಮುನ್ನುಡಿಯನ್ನು ಬರೆದು ಮುಂಚೂಣಿಯಲ್ಲಿ ತಮ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿ 100ಕ್ಕೆ 100ರಷ್ಟು ಈ ಮೊದಲನೇ ಹಂತದಲ್ಲಿ ಗಣಕೀಕರಣ ಮಾಡಿದ 100ಕ್ಕೆ 100 ಎಲ್ಲ ಮತದಾರರನ್ನ 3 ವಿಭಾಗದಲ್ಲಿ, ಒಂದು ಅರ್ಹ ಮತದಾರರನ್ನಾಗಿ ನೋಂದಣಿ ಮಾಡ್ತಕ್ಕಂಥದ್ದು, ಎರಡನೇದು ವಾಸ ಇದ್ದಾರೆ ಆದರೆ 2002ರಲ್ಲಿ ಎಲ್ಲಿದ್ರು ಅಂಥೇಳಿ ಅವರಿಗೆ ಮಾಹಿತಿಯನ್ನು ನೀವು ಮಾಹಿತಿ ತೆಗಿಯೋಕ್ಕಾಗ್ತಾ ಇಲ್ಲ, ಅವರು ಕೊಡೋಕ್ಕಾಗ್ತಾ ಇಲ್ಲ. ಆ ರೀತಿ ನೋ ಮ್ಯಾಪಿಂಗ್ ಅಂತ ಏನು ಕರಿತೀವಿ ಆ ಮತದಾರರಾಗಲಿ, ASDDO ಮತದಾರರು ಅಂದರೆ ಶಾಶ್ವತವಾಗಿ ಇಲ್ಲದೆ ಇರುವಂಥವ್ರು ಅಂಥ ಮತದಾರರಾಗಲಿ, ಈ 3 ವಿಭಾಗದಲ್ಲಿ ನಾವು ಗುರುತಿಸಿ 100ಕ್ಕೆ 100ರಷ್ಟು ಮತದಾರರಿಗೆ ನಾವು ತಾಳೆ ಮಾಡಿ ಆ ಪ್ರಕ್ರಿಯೆಯನ್ನು ಸಮಗ್ರವಾಗಿ ಪೂರ್ಣಗೊಳಿಸಿದಂಥ ಸುಮಾರು 36 ಜನ BLOಗಳಿಗೆ ನಾವಿವತ್ತು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸರ್ವರ ಪರವಾಗಿ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮ್ಮ ಸರ್ವರ ಸಹಕಾರದಲ್ಲಿ ಈ ಒಂದು ಅರಿವು ಮೂಡಿಸುವಂಥ ಕೆಲಸ ಒಂದು ಕಡೆ ಆದರೆ, ಈ SIR ಪ್ರಕ್ರಿಯೆಯನ್ನು ನಡೆಸುವಂಥ ಕೆಲಸ ಅದು ಒಂದು ಕಡೆ ನಿರಂತರವಾಗಿ ನಡೀತಾ ಇದೆ. ಸೊ ಇವತ್ತು ಭಾಳ ಹೆಮ್ಮೆಯಿಂದ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಪ್ರಾರಂಭ ಆದ ದಿನದಿಂದ ನಮ್ಮ ಜಿಲ್ಲೆಯ 1293 ಮತಗಟ್ಟೆಗಳೇನಿದ್ದಾವೆ ಆ ಮತಗಟ್ಟೆಯ ವ್ಯಾಪ್ತಿಯ ಎಲ್ಲ ಮತಗಟ್ಟೆಯ ಅಧಿಕಾರಿಗಳು, ಏನು BLO ಅಂತೇಳಿ ನಾವು ಕರಿತೇವೆ, ಆ ಮತಗಟ್ಟೆಯ ಅಧಿಕಾರಿಗಳು ನಿರಂತರವಾಗಿ 3-4 ತರಬೇತಿಯನ್ನು ಕೊಟ್ವಿ. ಅತ್ಯಂತ ನಿಷ್ಠೆಯಿಂದ ಆ ತರಬೇತಿಗಳಲ್ಲಿ ಭಾಗಿಗಳಾದರು. ತದನಂತರ BLAಗಳ ಜೊತೆ ಸಮನ್ವಯ ಸಾಧಿಸಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಿ ಅಂತ ಹೇಳಿದ್ವಿ. ಅತ್ಯಂತ ಪಾರದರ್ಶಕವಾಗಿ ಒಂದೇ ಒಂದು ದೂರಿಗೆ ಅವಕಾಶ ಕೊಡದಂತೆ ಭಾಳ ನೈಜವಾಗಿ ಅನ್ನೋದ್ರ ಜೊತೆಗೆ ಒಂದು ವಿಶೇಷ ಸಾಧನೆಯ ಹೆಗ್ಗುರುತನ್ನು ಇಡೀ ರಾಜ್ಯದಲ್ಲಿ BLOಗಳು, ಇಡೀ ತಂಡ, ಇಡೀ ಚುನಾವಣೆಯ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ನಮ್ಮ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂಡಿಸಿದ್ದೇವೆ. ಇಡೀ ರಾಜ್ಯದಲ್ಲಿ SIR ಪ್ರಕ್ರಿಯೆಯಲ್ಲಿ ಫ್ರಮ್ ಡೇ 1 ಮೊದಲನೇ ಗಣತಿಯಿಂದ ಹಿಡಿದು ಇಲ್ಲಿವರೆಗೆ ನಿರಂತರವಾಗಿ ಮೊದಲನೇ ಸ್ಥಾನದಲ್ಲಿರುವಂಥ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನೋ ಹೆಮ್ಮೆಯನ್ನು ತಾವೆಲ್ಲ ಆ ಹೆಮ್ಮೆಗೆ ಪಾತ್ರರಾಗಿದ್ದೀರಾ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾವುದೇ ಒಂದು ಕೆಲಸ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ 30,000 ಅದಕ್ಕೂ ಹೆಚ್ಚು ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಹೊರಗುತ್ತಿಗೆಗಳಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು, ಅಧಿಕಾರಿ ಬಂಧುಗಳು ವಿವಿಧ ಹಂತಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಕೆಲಸ ಇದ್ರೂ ಕೂಡ ಜಿಲ್ಲೆಯ ಆಡಳಿತ ಒಂದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ತಂಡವಾಗಿ, ಒಂದು ಕುಟುಂಬದ ಭಾಗವಾಗಿ ಕೆಲಸ ಮಾಡಿದಾಗ ಮಾತ್ರ ಎಲ್ಲ ಹಂತಗಳಲ್ಲಿ ಮೇಲುಸ್ತುವಾರಿ, ಯಾರ್ಯಾರ ಜವಾಬ್ದಾರಿ ಏನಿದೆ ಅದನ್ನೆಲ್ಲ ಗ್ರಹಿಸಿ ಕೆಲಸ ಮಾಡುವಂಥದ್ದು ಅನಿವಾರ್ಯ ಆಗುತ್ತೆ, ಅವಶ್ಯಕತೆ ಆಗುತ್ತೆ. ಸೊ ಆ ರೀತಿ ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ನನ್ನ ಗುರುಗಳು ನನಗೆ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ಸಮಾಜ ಸಕಾರಾತ್ಮಕವಾಗಿರಬೇಕು ಅಂದರೆ ಯಾವಾಗಲೂ ಸಕಾರಾತ್ಮಕವಾಗಿರುವಂಥವ್ರನ್ನ ಬೆಂತಟ್ಟುವ ಕೆಲಸವನ್ನು ಸಮಾಜ ಮಾಡಬೇಕು ಅಂತೇಳಿ. ನೋಡಿ, ನಮ್ಮ ಇತಿಹಾಸದುದ್ದಕ್ಕೂ ನಾವು ನೋಡ್ಕೊಂಡು ಬಂದರೆ ಯಾಕೆ ಅವ್ರನ್ನೆಲ್ಲ ಮಹನೀಯರನ್ನು ನಾವು ನೆನೆಸ್ತೇವೆ ಅಂದರೆ ಅವರೆಲ್ಲ ಸಮಾಜಕ್ಕೆ ಒಂದಲ್ಲ ಒಂದು ಕೊಡುಗೆಯನ್ನು, ಸಕಾರಾತ್ಮಕವಾದ ಕೊಡುಗೆಯನ್ನು ಬಿಟ್ಟು ಹೋಗಿದ್ದಾರೆ. ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಆ ಕೊಡುಗೆಗಳನ್ನು ಅಲ್ಲಲ್ಲಿ ನಾವು ಸ್ಮರಿಸಿದ್ರೆ ಹೆಜ್ಜೆ ಇಡುವಂಥ ವ್ಯಕ್ತಿಗೆ ಹೊಸ ಚೈತನ್ಯ ಸಿಕ್ಕದಂಗೆ ಆಗುತ್ತೆ. ಆ ಹೊಸ ಹೆಜ್ಜೆ ಇಡುವ ವ್ಯಕ್ತಿ ಇನ್ನೂ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಆ ಮತದಾರರ ಮತಗಟ್ಟೆಯಲ್ಲಿ ಇಲ್ಲ ಅಂಥವರು, ಡೂಪ್ಲಿಕೇಟ್ಸ್ 2 ಕಡೆ ಮತದಾನವನ್ನು ಹೊಂದಿರತಕ್ಕಂಥವ್ರು, ತದನಂತರ ಮರಣವನ್ನು ಹೊಂದಿರತಕ್ಕಂಥವ್ರು, ಬೇರೆ ಕಡೆ ವಲಸೆ ಹೋಗಿರೋವಂಥವ್ರು, ಈ ರೀತಿ 4-5 ವಿಭಾಗಗಳಲ್ಲಿ ಆ ಮತಗಟ್ಟೆಯಲ್ಲಿ ಶಾಶ್ವತವಾಗಿ ಇಲ್ಲದೆ ಇರೋರನ್ನು ಗುರುತಿಸಿ
ಅವರನ್ನು ಮತದಾರರ ಪಟ್ಟಿಯಿಂದ ಪಾರದರ್ಶಕವಾಗಿ ಇಡೀ ವ್ಯವಸ್ಥೆಗೆ ಮತ್ತೊಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜಕೀಯ ಪಕ್ಷಗಳ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಅವರ ಪ್ರತಿನಿಧಿಗಳು, ಏನು ನಾವು BLAಗಳು ಅಂತ ಕರಿತೇವೆ, ಅವರು ಕೂಡ ಅತ್ಯಂತ ಪ್ರಮುಖವಾದಂಥ ಭಾಗಿದಾರರು ಈ ಒಂದು ಕೆಲಸದಲ್ಲಿ. ಒಂದು ಕಡೆ ಆಡಳಿತ ವರ್ಗ, ಇನ್ನೊಂದು ಕಡೆ ರಾಜಕೀಯ ಪಕ್ಷದ ಪ್ರತಿನಿಧಿಗಳು, ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅರ್ಹವಾದ ಮತದಾರರಿಗಾಗಿ. ಅನೇಕ ದೇಶಗಳಲ್ಲಿ ನೋಡ್ತಾ ಬಂದರೆ ನಮ್ಮ ದೇಶದ ವೈಶಿಷ್ಟ್ಯತೆ, ಇಡೀ ಚುನಾವಣೆಯ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಸಂವಿಧಾನ ಪ್ರತಿಯೊಬ್ಬ ಮತದಾರನಿಗೂ ಸಮಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ವಿಶ್ವದಲ್ಲಿ ಅನೇಕ ದೇಶಗಳನ್ನು ನಾವು ನೋಡಿದ್ರೆ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಯ ಮತ ಅದು 10 ಮೌಲ್ಯ ಇದ್ದರೆ, ಸಾಮಾನ್ಯ ನಾಗರಿಕನ್ನು ಹಾಕುವಂಥ ಮತಕ್ಕೆ ಒಂದೇ ಒಂದು ಮೌಲ್ಯ ಇರುತ್ತೆ. ಅಂದರೆ ಒಂದು ಮತಕ್ಕೆ ಅವರ ಅಂತಸ್ತು, ಅವರ ಸಮಾಜದ ಶ್ರೇಣಿ, ಅದನ್ನು ಆಧರಿಸಿ ಅವರ ಮತದ ಮೌಲ್ಯವನ್ನು ಅನೇಕ ದೇಶಗಳು ಅಳವಡಿಸ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಡೀ ಭಾರತದ ಸಂವಿಧಾನದ ರಸಗಟ್ಟಿ ಇರ್ತಕ್ಕಂಥದ್ದೇ ಸರ್ವರು ಸಮಾನರು ಅನ್ನುವ ಸಮಾನತೆಯ ಆಧಾರ